ನಮಸ್ಕಾರ. ನಾನು ಉಷಾ ಐನ್ಕೈ ಕಿಚನ್ನಿಗೆ ಸ್ವಾಗತ. ನಾನಿವತ್ತು ಸ್ಪೆಷಲ್ ಐಟಮನ್ನು ಮಾಡ್ತಾಯಿದ್ದೀನಿ. ಅದೇನೆಂದರೆ ಬಾಳೆ ದಿಂಡಿನ ಹುಳಿಲು ಅಂತ. ಬಾಳೆ ದಿಂಡು ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು. ಬಾಳೆ ಮರದೊಳಗಿರುವ ತಿರುಳು ನೋಡಲಿಕ್ಕೆ ಟ್ಯೂಬ್ಲೈಟ್ ಥರನೇ ಕಾಣಿಸ್ತದೆ. ಈಗಾಗಲೇ ರಮಾನಂದ್ ಅವರು ಅದನ್ನು ತಂದಿಟ್ಟಿದ್ದಾರೆ. ಅದು ಏನು ಪ್ರೊಸೆಸ್ಸು ಅಂತ ನೀವು ನೋಡ್ಕೊಂಡು ಬನ್ನಿ. ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಬಾಳೆದಿಂಡು, ಇಂಗು, ಸಾಸಿವೆ ಕಾಳು, ಉದ್ದಿನಬೇಳೆ, ಉಪ್ಪು, ಶುಂಠಿ, ಕರಿಬೇವಿನ ಸೊಪ್ಪು, ಲಿಂಬು, ಗಾಂಧಾರಿ ಮೆಣಸು, ಹಸಿಮೆಣಸು, ಮೊಸರು. ಮೊದಲು ಈ ಬಾಳೆದಿಂಡನ್ನು ಕೊಚ್ಕೊಂಡ್ಬಿಡುವ. ಹುಳಿಲಿಗೆ ಬಾಳೆದಿಂಡನ್ನು ಕೊಚ್ಕೊಳ್ಳೋದೇ ಇಂಪಾರ್ಟೆಂಟು. ಅದು ಚಾಕುದಲ್ಲಷ್ಟು ಚೆನ್ನಾಗಿ ಬರೋದಿಲ್ಲ, ಮೆಟ್ಗತ್ತಿಲ್ಲ ಚೆನ್ನಾಗಿ ಬರುತ್ತೆ. ಇದೇ ಆ ಟ್ಯೂಬ್ಲೈಟ್ನಂಥ ಬಾಳೆದಿಂಡು. ಇದು ನೋಡಲಿಕ್ಕೆ ಸಾಫ್ಟ್ ಇದೆಯೇನೋ ಅನಿಸ್ತದೆ, ಆದರೆ ಸ್ವಲ್ಪ ಗಟ್ಟಿ ಇರ್ತದೆ. ಕೊಚ್ಚೋದೇ ಮುಖ್ಯ. ಹೀಗೆ ಕೊಚ್ಚಿ ಹೀಗೆ ಮಾಡಿದಾಗ ನಾರು ಬರ್ತದೆ. ಆ ನಾರನ್ನು ಹೀಗೆ ಸುತ್ತಿ ಸುತ್ತಿ ತೆಕ್ಕೋಬೇಕು. ಬಾಳೆದಿಂಡು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈ ಹುಳಿಲನ್ನು ನಮ್ಮ ಸಂಪ್ರದಾಯದಲ್ಲಿ ಮೊದಲು ಹಳೆಯವರು ಶ್ರಾದ್ದಕ್ಕೆ ಎಲ್ಲ ಮಾತ್ರ ಮಾಡ್ತಾಯಿದ್ರು. ಆದರೆ ಈಗ ಎಲ್ಲ ತುಂಬ ಉಪಯೋಗಿಸ್ತಾರೆ. ಕಿಡ್ನಿ ಸ್ಟೋನಿಗೆ ತುಂಬ ಒಳ್ಳೆಯದು. ಈ ಬಾಳೆದಿಂಡಿನ ನೀರನ್ನು ಕುಡಿತಾರೆ, ಜ್ಯೂಸ್ ಮಾಡಿಕೊಂಡು. ಈ ಥರ ಸಲಾಡ್ ಮಾಡ್ತಾರೆ, ಹಸಿ ಮಾಡ್ತಾರೆ. ಯಾವುದೇ ಮಾಡ್ಕೊಂಡು ತಿಂದ್ರೂ ಕಿಡ್ನಿ ಸ್ಟೋನು ಕಡಿಮೆ ಆಗುತ್ತೆ, ಬೀಳುತ್ತೆ ಅಂತ ಹೇಳ್ತಾರೆ. ಈಗ ಅದಕ್ಕೆ ಮಾರ್ಕೆಟಲ್ಲಿ ತೊಗೊಳ್ಲಿಕ್ಕೆ ಹೋದರೂ ತುಂಬ ಕಾಸ್ಟ್ಲಿ. ಬಾಳೆ ದಿಂಡಿಗೆ ತುಂಬ ವ್ಯಾಲ್ಯೂ ಇದೆ.
ಈಗಂತೂ ಎಲ್ಲರಿಗೂ ಎಷ್ಟು ಹೆಲ್ತ್ ಕಾನ್ಷಿಯಸ್ನೆಸ್ ಇದೆ ಅಂದರೆ ಬೆಂಗಳೂರಲ್ಲಿ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ತರಕಾರಿ ಅಂಗಡಿಗಳಲ್ಲಿ ಈ ಬಾಳೆ ದಿಂಡು ಸಿಗುತ್ತೆ. ನಮ್ಮ ಹಳ್ಳಿಯಲ್ಲಿ ಬಾಳೆಹಣ್ಣು ಬೆಳಿತೇವಲ್ಲ, ಸಾಮಾನ್ಯ ಈಸಿಯಾಗಿ ಸಿಕ್ಬಿಡುತ್ತೆ. ಈ ಬಾಳೆ ದಿಂಡಿನಿಂದ ಸಾಂಬಾರು, ಚಟ್ನಿ, ದೋಸೆ, ಕುಸುಂಬರಿ ಎಲ್ಲ ಮಾಡ್ತಾರೆ. ಆದರೆ ಈ ಹುಳಿಲು ಸಾಮಾನ್ಯ ಎಲ್ಲರಿಗೂ ಗೊತ್ತಿಲ್ಲ. ಹೀಗೆ ಸ್ವಲ್ಪ ಚಿಕ್ಕದಾಗಿ ಕೊಚ್ಕೋಬೇಕು. ಈಗ ಶುಂಠಿಯನ್ನು ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಇದನ್ನು ಚಿಕ್ಕದಾಗಿ ಹೆಚ್ಚಬೇಕು, ತುರಿಯೋದಲ್ಲ. ಹೆಚ್ಚಿದ್ರೆ ಮಾತ್ರ ಬೇರೆ ಟೇಸ್ಟ್ ಇರ್ತದೆ. ನೋಡಿ, ಇಷ್ಟು ಸಣ್ಣದಾಗಿ ಕೊಚ್ಕೋಬೇಕು. ಈಗ ಈ ಹಸಿಮೆಣಸನ್ನು ಚಿಕ್ಕದಾಗಿ ಹೆಚ್ಚಬೇಕು. ಹುಳಿ ಜೊತೆ ಸರಿ ಮಿಕ್ಸ್ ಆಗಬೇಕಲ್ಲ, ಹಾಗಾಗಿ ತುಂಬ ಚಿಕ್ಕದಾಗಿ ಕೊಚ್ಚಬೇಕು. ಮೆಣಸಿನಕಾಯಿನೂ ಇಷ್ಟು ಚಿಕ್ಕದಾಗಿ ಕೊಚ್ಕೋಬೇಕು. ಹಸಿಮೆಣಸನ್ನು ತಿನ್ನೋದಿಲ್ಲ ಅಥವಾ ಇನ್ನೂ ತುಂಬ ಖಾರ ಬೇಕು ಅಂತಾದರೆ ಈ ಗಾಂಧಾರಿ ಮೆಣಸನ್ನು ಸ್ವಲ್ಪ ಅರೆದು ಹಾಕ್ಬೋದು. ಈಗ ಉಪ್ಪನ್ನು ಮೊದಲು ಹಾಕ್ಕೊಳ್ಳೋಣ. ಶುಂಠಿ, ಹೆಚ್ಚಿಟ್ಟಿದ ಶುಂಠಿ, ಹೆಚ್ಚಿದ ಹಸಿಮೆಣಸು, ಲಿಂಬುನು ಕಟ್ ಮಾಡಿ ಇದಿಷ್ಟು ಹೆಚ್ಚಿದ್ದಕ್ಕೆ ಅರ್ಧ ಲಿಂಬುವನ್ನು ಹಿಂಡ್ತೇನೆ, ಯಾಕೆಂದರೆ ನಾವು ಮೊಸರು ಆಮೇಲೆ ಹಾಕ್ಕೋಬೇಕು. ಈ ಬೀಜವನ್ನು ತೆಕ್ಕೊಬಿಡ್ಬೇಕು. ಬೀಜ ಹಾಕಿದರೆ ಕಹಿ ಆಗುತ್ತೆ. ಇದರ ಮತ್ತೊಂದು ವಿಶೇಷತೆ ಅಂದರೆ ಹಸಿ ಇಂಗನ್ನು ಹಾಕೋದು. ಹಸಿ ಇಂಗನ್ನು ಹಾಕಬೇಕು. ಸ್ವಲ್ಪ ಜಾಸ್ತಿ ಇಂಗಿನ ಪರಿಮಳ ಆಗಬೇಕು. ಈಗ ಮೊಸರನ್ನು ಹಾಕಬೇಕು. ಮೊಸರು ಸ್ವಲ್ಪ ಹುಳಿ ಆಗಿದ್ರೇ ಚಲೋದು. ಹುಳಿಲು ಹೇಳಿದ್ರೆ ಅದಕ್ಕೆ ಸ್ವಲ್ಪ ಹುಳಿ ಖಾರ ಎಲ್ಲ ಜಾಸ್ತಿ ಇರಬೇಕು. ಹಾಗಾಗಿ ಮೊಸರು ಸ್ವಲ್ಪ ಹುಳಿ ಇದ್ದರೆ ತುಂಬ ಚೆನ್ನಾಗಿರ್ತದೆ. 4 ಸೌಟು ಮೊಸರು ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗಲೇ ಘಮ ಘಮ ಅಂತ ಪರಿಮಳ ಬರ್ತಾಯಿದೆ. ಇಂಗು, ಹಸಿಮೆಣಸಿನ್ಕಾಯಿ, ಶುಂಠಿದು. ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಮಾಡಿದರೆ ಹುಳಿಲು ಕಂಪ್ಲೀಟ್ ಆಗುತ್ತೆ. ಕೊಬ್ಬರಿ ಎಣ್ಣೆ 3ರಿಂದ 4 ಚಮಚ ಹಾಕ್ತೇನೆ. ಉದ್ದಿನಬೇಳೆ 1 ಸ್ಪೂನು, ಸಾಸಿವೆ ಕಾಳು ಒಂದು ಅರ್ಧ ಸ್ಪೂನು, ಬೇವಿನ ಸೊಪ್ಪು 1 ಎಸಳು ಬೇವಿನ ಸೊಪ್ಪನ್ನ, ಸಾಸಿವೆ ಚಿಟಪಟ ಆಗಿದೆ. ಈಗ ಇದನ್ನು ಆಫ್ ಮಾಡ್ತೇನೆ ಬೆಂಕಿನ. ಈ ಒಗ್ಗರಣೆನ ಇದಕ್ಕೆ ಸೇರಿಸ್ಬಿಟ್ರೆ ಆಯಿತು. ಇದೇ ನೋಡಿ ಬಾಳೆ ದಿಂಡಿನ ಹುಳಿಲು. ಇದನ್ನು ಅನ್ನದ ಜೊತೆನೂ ಕಲಿಸ್ಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು.
ಇದನ್ನು ಟೇಸ್ಟ್ ಮಾಡಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ನಾಗರತ್ನ ಅವರಿದ್ದಾರೆ. ಟೇಸ್ಟ್ ಮಾಡಿ. ತುಂಬ ಸಖತ್ತಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಅಷ್ಟು ಕರೆಕ್ಟಾಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ನೋಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ ಬಾಳೆ ದಿಂಡಿನ ಹುಳಿಲನ್ನು ಹೇಗೆ ಮಾಡೋದು ಅಂತ. ಇಂತಹ ವಿಶಿಷ್ಟ ಅಡುಗೆಗಳಿಗಾಗಿ ಐನ್ಕೈ ವಿಷನನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.